ಮಕ್ಕಳ ಮೇಲೆ ಮಾತ್ರ ಅಲ್ಲ, ಆಕ್ಚುಲಿ ನಾವು ದೊಡ್ಡವರು ಕೂಡ ಅದನ್ನೇ ಮಾಡ್ತಾ ಇದೀವಿ. ಇಡೀ ದಿನ ಮೊಬೈಲ್. ನಾವು ಮಕ್ಕಳಿಗೆ ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಹೇಳೋದಕ್ಕಿಂತ ಮೊದಲು ನಾವೆಷ್ಟು ಮೊಬೈಲ್ಸ್ ನ ಕಂಟ್ರೋಲ್ ಅಲ್ಲಿ ಇಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ನೀವು ಮೊಬೈಲ್ ನ ಕಡಿಮೆ ಯೂಸ್ ಮಾಡಿ. ಇನ್ ದ ಸೇಮ್ ವೇ ಮೊಬೈಲ್ಸ್ ಬದಲು ನೋವೆಲ್ಸ್ ಓದಿ, ಮಕ್ಳಿಗೂ ಸ್ಟೋರಿ ಬುಕ್ಸ್ ನೆಲ್ಲ ಕೊಡಿ, ಭಗವದ್ಗೀತೆ ಕೊಡಿ. ನಾವು ಚಿಕ್ಕವರಿರುವಾಗ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಇದ್ರೆ ಯಾವ್ದಾದ್ರು ಪೇಪರ್ಸ್ ಎಲ್ಲ ಕೊಡ್ತಿದ್ರೆ ನಾವು ಫೋರ್ಜರೀಸ್ ಮಾಡ್ತಾ ಇದ್ವಿ. ಎಲ್ಲರೂ ಮಾಡಿರ್ತಾರೆ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಅಪ್ಪ ಅಮ್ಮನ ಜೊತೆ ಫೋಟೋ ಕಳಿಸಿ ಅಂತ ಹೇಳಿದ್ರು ಮಕ್ಳು ಅಲ್ಲಿ ಎಡಿಟ್ ಮಾಡುವಂತ ಟೈಮ್ ಬಂದು ಹೋಗಿದೆ. ಏನಂತ ಹೇಳಿದ್ರೆ ಈ ಮೊಬೈಲ್ ಅಥವಾ ಸೋಷಿಯಲ್ ಮೀಡಿಯಾ ಎಲ್ಲ ಬಂದ ಮೇಲೆ ಇದು ಮಕ್ಕಳ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ ಅಂತ ಅನಿಸ್ತದೆ? ತುಂಬಾ ಜಾಸ್ತಿ ಪ್ರಭಾವ ಬೀರಿದೆ ಅನ್ಸುತ್ತೆ. ಮಕ್ಕಳ ಮೇಲೆ ಮಾತ್ರ ಅಲ್ಲ, ಆಕ್ಚುಲಿ ನಾವು ದೊಡ್ಡವರು ಕೂಡ ಅದನ್ನೇ ಮಾಡ್ತಾ ಇದೀವಿ. ಇಡೀ ದಿನ ಮೊಬೈಲ್. ನನ್ನನ್ನೇ ತಗೊಂಡ್ರು ನಾನು ಬೆಳಗ್ಗೆ ಕೆಲಸ ಮನೆಗೆ ಹೋಗುವಾಗ್ಲೇ 8 ಗಂಟೆ ತನಕ ಆಗುತ್ತೆ. ಮಗು ಬಂದು ನಾತ್ರ ಮಾತಾಡಕ್ ಬಂದ್ರು ನನಗೆ ಮಾತಾಡೋದಕ್ಕೆ ಟೈಮ್ ಇಲ್ಲ. ಇನ್ಫ್ಯಾಕ್ಟ್ ಅಂದ್ರೆ ಟೈಮ್ ಕೊಡಬಾರ್ದು ಅಂತಲ್ಲ, ಯಾವುದೋ ಒಂದು ಕೆಲಸ ಅಲ್ಲಿದ್ದ ಪ್ರೆಷರ್ಸ್ ಮತ್ತೆ ಇಲ್ಲಿಗೆ ತಗೊಂಡ್ ಬರ್ತೀವಿ. ಅಂಡ್ ನಾನು ಎಲ್ಲಾ ಪೇರೆಂಟ್ಸ್ಗೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾವು ಮಕ್ಕಳಿಗೆ ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಹೇಳೋದಕ್ಕಿಂತ ಮೊದಲು ನಾವೆಷ್ಟು ಮೊಬೈಲ್ಸ್ ನ ಕಂಟ್ರೋಲ್ ಅಲ್ಲಿ ಇಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೀವು ಇದನ್ನ ಯೂಸ್ ಮಾಡಬೇಡಿ, ಈ ತರ ಮಾಡಬೇಡಿ ಅಂತ ಹೇಳಿದ ತಕ್ಷಣ ಮಕ್ಕಳು ಕೇಳಲ್ಲ. ನಮ್ಗೆ ಯಾರಾದ್ರೂ ಹೇಳಿದ್ರೆ ನಾವು ಅನ್ಕೊಂತೀವಿ ಇವ್ರು ಯಾರು ನಮಗೆ ಬುದ್ಧಿ ಹೇಳೋದಕ್ಕೆ ಅಂತ ಅಲ್ವಾ. ಸೊ ನಾನು ಹೇಳೋದು ಅವ್ರ ಮುಂದೆ ನೀವು ಮೊಬೈಲ್ ನ ಕಡಿಮೆ ಯೂಸ್ ಮಾಡಿ. ಇನ್ ದ ಸೇಮ್ ವೇ ಮೊಬೈಲ್ಸ್ ಬದಲು ನೋವೆಲ್ಸ್ ಓದಿ, ಮಕ್ಳಿಗೂ ಸ್ಟೋರಿ ಬುಕ್ಸ್ ನೆಲ್ಲ ಕೊಡಿ, ಭಗವದ್ಗೀತೆ ಕೊಡಿ. ಸೊ ದಟ್ ಅಟ್ಲೀಸ್ಟ್ ಅವರು ಓದ್ಲಿ. ಅವ್ರಿಗೆ ಓದೋ ಅಷ್ಟು ಇಲ್ಲ, ಚಿಕ್ಕ ಮಕ್ಕಳು ಅನ್ಕೊಳ್ಳಿ, ನೀವೇ ಅಟ್ಲೀಸ್ಟ್ ಓದಿ ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಸೊ ಮಕ್ಳಿಗೂ ಅದು ತುಂಬಾ ಬೇಗ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಈ ಸೋಷಿಯಲ್ ಮೀಡಿಯಾ ಮೊಬೈಲ್ ಎಲ್ಲ ಬಳಕೆ ಬಂದ ಮೇಲೆ ಅವ್ರು ಯಾವ್ದಕ್ಕೆ ಊಟ ಮಾಡುವಾಗ ಮೊಬೈಲ್ ಬೇಕು, ಇಲ್ಲ ಊಟ ಮಾಡಲ್ಲ, ಆ ತರದ ಮನಸ್ಥಿತಿ ಬಂದಿದೆ. ಇದೆಲ್ಲ ಕಾರಣ ಯಾರು ಅಂತ? ಮೇನ್ಲಿ ಪೇರೆಂಟ್ಸೇ ಕಾರಣ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಇವಾಗ ಇಂಟರ್ನೆಟ್ಸ್ ಎಲ್ಲ ನಿಮಗೆ ನೋಡಿರ್ಬೋದು, ವೈಫೈ ಕನೆಕ್ಷನ್ ಅಂತೂ ಬೇಕೇ ಬೇಕು. ಒಂದಿನ ಮೊಬೈಲ್ ಇಲ್ಲ ಅಂದ್ರೆ ನಮ್ಮ ಕೈಲೇ ಇರೋದಕ್ಕಾಗಲ್ಲ. ಯಾವಾಗ ರೀಚಾರ್ಜ್ ಮುಗ್ದೋಗುತ್ತೋ ಅಂತ ಪೋಸ್ಟ್ ಪೇಡ್ಗೆಲ್ಲ ನಾವು ಡಿಮಾಂಡ್ ಮಾಡ್ತೀವಿ. ಸೊ ಈ ರೀತಿ ಇರುವಾಗ ಆಬ್ವಿಯಸ್ಲಿ ಸೋಷಿಯಲ್ ಮೀಡಿಯಾಸ್ ಮಕ್ಳಿಗೆ ಯಾರು ಕಲ್ಸ್ಕೊಟ್ಟಿದ್ದು? ನಾವು ಪೇರೆಂಟ್ಸೇ ತಾನೆ. ಇವಾಗ ನಾನು ಒಂದು ಪೇರೆಂಟ್, ಓಕೆನಾ, ನಾನು ಬೀಂಗ್ ಅ ಮಾಮ್, ನನ್ನ ಮಗನಿಗೆ ಇವತ್ತು ಇನ್ಸ್ಟಾಗ್ರಾಮ್ ಗೊತ್ತು ಅಂತ ಹೇಳಿದ್ರೆ ಯಾರು ಹೇಳ್ಕೊಟ್ರು? ನಾನು ನನ್ನ ಹಸ್ಬೆಂಡ್ ಯೂಸ್ ಮಾಡೋದ್ರಿಂದಾನೇ ಅವನಿಗೂ ಗೊತ್ತಾಗಿದೆ ಅಲ್ವಾ. ಸೊ ನಾನು ಮೇನ್ಲಿ ಪೇರೆಂಟ್ಸ್ಗಳಿಗೇನೆ ಹೇಳ್ತೀನಿ, ನೀವು ನಿಮ್ಮ ಮಕ್ಕಳನ್ನ ಫ್ಯೂಚರ್ನ ಬಿಲ್ಡ್ ಮಾಡಿ, ನೀವು ಅದನ್ನ ಕಡಿಮೆ ಮಾಡಿ. ಸೊ ದಟ್ ಅವ್ರು ಆಬ್ವಿಯಸ್ಲಿ ಸರಿ ಹೋಗ್ತಾರೆ. ಇವಾಗ ನನ್ನ ಮಗನೂ ಸೇಮ್ ಮೊಬೈಲ್ ಬೇಕು ಊಟ ಮಾಡೋದಕ್ಕೆ, ಬಟ್ ಇವಾಗಿಲ್ಲ, ತುಂಬಾ ಕಡಿಮೆ ಆಗಿದೆ. ಖಂಡಿತ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಇಲ್ಲದೆ ಆಗೋಗುತ್ತೆ. ಪೇರೆಂಟ್ಸ್ಗಳನ್ನ ಅವ್ರು ನೋಡೋದಕ್ಕೂ ಖಾಲಿ ಮೊಬೈಲಲ್ಲಿ ಫೋಟೋ ಇಟ್ಕೊಂಡು ನೋಡ್ತಾರೆ ಅನ್ಸುತ್ತೆ. ಪೇರೆಂಟ್ಸ್ ಯಾರು ಅಂತಾನೆ ಗೊತ್ತಿರಲ್ಲ ಅನ್ಸುತ್ತೆ. ಬಿಕಾಸ್ ನಮ್ಗೇನೆ ಇವಾಗ ಎಷ್ಟೋ ಒಂದು ಆನಿಮಲ್ಸ್ ಎಲ್ಲ ನಮಗೆ ಗೊತ್ತೇ ಇಲ್ಲ. ಬಿಕಾಸ್ ನಾವಿದ್ದ ಜನ್ರೇಷನ್ಸ್ ಬೇರೆ, ಇವಾಗಿರೋದೇ ಬೇರೆ. ನಾವು ಈಗಿನ ಜನ್ರೇಷನ್ಗೆ ನಾವೇ ಡಿಪೆಂಡ್ ಆಗಿ ಹೋಗಿದ್ದೀವಿ. ಮಕ್ಕಳು ಸೇಮ್ ಹಾಗೆ ಆಗೋಗ್ತಾರೆ. ಅಜ್ಜಿ ಗೊತ್ತಿಲ್ಲ, ಬಾಂಡಿಂಗ್ ಇಲ್ಲ. ಸೊ ನಾನು ಹೇಳೋದು, ಅದ್ರ ಬದಲು ನೀವು ಮನೇಲಿ ಟೈಮ್ ಕೊಡಿ, ಪಾರ್ಕಿಗೆಲ್ಲ ಕರ್ಕೊಂಡು ಹೋಗಿ, ಸ್ಟೋರಿ ಹೇಳಿ. ಸೊ ಅದು ವೆರಿ ಇಂಪಾರ್ಟೆಂಟ್ ಅಂತ ನನ್ಗೆ ಅನ್ಸುತ್ತೆ. ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಮೊಬೈಲ್ ಹುಚ್ಚು ಬಿಡಿ ಅಂತ ಹೇಳಿ. ನೆಟ್ ಪ್ಯಾಕ್ಗಳು ಅಗ್ಗಕ್ಕೆ ಕಡಿಮೆ ರೇಟಲ್ಲಿ ಸಿಗ್ತದಂತ, ಅದನ್ನು ವ್ಯರ್ಥ ಮಾಡಬೇಡಿ, ಏನೆಲ್ಲ ಸದ್ಬಳಕೆ ಮಾಡಿಕೊಳ್ಳಿ, ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಈ ಪ್ರಧಾನಿ ಮಾತಿನ ಬಗ್ಗೆ ನಿಮ್ದೊಂದು ಅಭಿಪ್ರಾಯ? ಎಸ್, ಆಬ್ವಿಯಸ್ಲಿ ಅಂದ್ರೆ ನನಗೆ ಎ ಬಗ್ಗೆ ಹೇಳೋದು ಅಂತ ಆದ್ರೆ, ನಾವು ಚಿಕ್ಕವರಿರುವಾಗ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಇದ್ರೆ ಯಾವ್ದಾದ್ರು ಪೇಪರ್ಸ್ ಎಲ್ಲ ಕೊಡ್ತಿದ್ರೆ ನಾವು ಫೋರ್ಜರೀಸ್ ಮಾಡ್ತಾ ಇದ್ವಿ. ಎಲ್ಲರೂ ಮಾಡಿರ್ತಾರೆ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಅಪ್ಪ ಅಮ್ಮನ ಜೊತೆ ಫೋಟೋ ಕಳಿಸಿ ಅಂತ ಹೇಳಿದ್ರು ಮಕ್ಳು ಅಲ್ಲಿ ಎಡಿಟ್ ಮಾಡುವಂತ ಟೈಮ್ ಬಂದು ಹೋಗಿದೆ. ಸೊ ಪ್ಲೀಸ್ ಆದಷ್ಟು ಅದನ್ನ ಕಡಿಮೆ ಮಾಡಿ. ನಾನು ಅವಾಗಲೇ ಹೇಳ್ದಂಗೆ, ನೀವು ನಿಮ್ಮ ಮಕ್ಕಳ ಫ್ಯೂಚರ್ನ ಬಿಲ್ಡ್ ಮಾಡಿ. ಅವ್ರು ಇವಾಗಷ್ಟೇ ಬೆಳೀತಾ ಇದ್ದಾರೆ, ನಿಮ್ಮ ಟೈಮ್ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ನನ್ಗೆ ಅನ್ಸುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು.